ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಜರ್ಬರಾ ಹೂವಿನ ಬಗ್ಗೆ ಮತ್ತು ಅದರ ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ. ಒಬ್ಬರು ಕೇಳಿದ್ರು ಜರ್ಬರಾ ಹೂವಿನ ಗಿಡದ ಬಗ್ಗೆ ತಿಳಿಸಿ ಅಂತ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಜರ್ಬರಾ ಗಿಡದಲ್ಲಿ 2 ವೆರೈಟಿ ಇದೆ. ಇದು ನೋಡಿ, ಇದು ಉದ್ದ ಸ್ಟೆಮ್ ಆಗಿ ಹೂ ಬಿಡೋ ಅಂಥದ್ದು, ಮತ್ತು ಸ್ವಲ್ಪ ಗಿಡ್ಡ ವೆರೈಟಿನೂ ಇರುತ್ತೆ. ನನ್ನ ಹತ್ರ ಜಾಸ್ತಿ ಕಲರ್ ಇಲ್ಲ, ಇದೊಂದೇ ಕಲರ್ ಇದೆ. ಇದು ನೋಡಿ, ಇದಕ್ಕೆ ಯಾವುದೇ ರೀತಿಯ ದಂಟಿರೋಲ್ಲ. ಇದು ಸ್ವಲ್ಪ ಗಡ್ಡೆ ಥರ ಇರುತ್ತೆ ಅಷ್ಟೇ. ಈ ಗಿಡಕ್ಕೆ ನೀರು ಜಾಸ್ತಿ ಆಗಬಾರ್ದು ಮತ್ತು ಬಿಸಿಲಲ್ಲೇ ಇಡಬೇಕು, ಬಿಸಿಲು ಜಾಸ್ತಿ ಬೇಕು. ಇದನ್ನು ನಾವು ಸೀಡ್ಸಿಂದನೂ ಗ್ರೋ ಮಾಡ್ಬೋದು. ಇದು ಹೂವಾಗಿ ಮುಗಿದ ಮೇಲೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಬೋದು, ಬೀಜನಕ್ಕತ್ತೆ. ಇದು ವರ್ಷ ಪೂರ್ತಿ ಹೂ ಬಿಡೋದ್ರಿಂದ ನಾವು ಇದಕ್ಕೆ ಗೊಬ್ಬರನೂ ಕೂಡ ಜಾಸ್ತಿ ಹಾಕಬೇಕಾಗತ್ತೆ. ಇದಕ್ಕೆ ಫಂಗಸ್ ಬೇಗ ಅಟ್ಯಾಕ್ ಆಗಿಬಿಡತ್ತೆ. ಅದಕ್ಕೆ ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗೆ ನಾವು ಇದಕ್ಕೆ ಕಾಲಕ್ಕೆ ಫರ್ಟಿಲೈಸರನ್ನು ಕೊಡ್ತಾ ಇರಬೇಕಾಗತ್ತೆ. ನಾವು ಇದಕ್ಕೆ ಸಾಸಿವೆ ಹಿಂಡಿಯಿಂದ ಮಾಡಿರೋಂಥ ಫರ್ಟಿಲೈಸರ್ ಕೊಡ್ಬೋದು. ಹಾಗೆ ನಾವು ಕಿಚನ್ ವೇಸ್ಟಿಂದ ಮಾಡಿರೋ ಲಿಕ್ವಿಡನ್ನು ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಇವತ್ತು ರೀಪಾಟಿಂಗ್ ಮಾಡಿ ತೋರಿಸ್ತೀನಿ. ಈ ಗಿಡಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ, ಹಾಗಾಗಿ ಪಾಟಿಂಗ್ಸ್ ಕೂಡ ಅದೇ ರೀತಿ ತಗೊಳ್ಬೇಕಾಗತ್ತೆ. ನೀರು ಚೆನ್ನಾಗಿ ಸೋಸಿ ಹೋಗುವಂಥ ಪಾಟಿಂಗ್ ಮಿಕ್ಸ್ನ ತಗೊಳ್ಬೇಕು ನಾವಿಲ್ಲಿ. ಹಾಗಾಗಿ ನೋಡಿ, ಇಲ್ಲಿ ನಾನು ಇದನ್ನು ರೀಪಾಟಿಂಗ್ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಆಲ್ರೆಡಿ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ನಾನು ಪಾಟಿಂಗ್ ಮಿಕ್ಸ್ನ ಮಾಡೋದು ಹೇಗೆ ಅಂತ ಮಣ್ಣಿನ ಮಿಶ್ರಣ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿರೋ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಮತ್ತೆ ನಾನು ಇದಕ್ಕೆ ಸ್ವಲ್ಪ ಭತ್ತದ ಹೊಟ್ಟನ್ನು ಹಾಕ್ಕೊಳ್ತೀನಿ. ಇದರ ಮಣ್ಣು ಹೇಗಿರಬೇಕು ಅಂದರೆ ನೀರು ಚೆನ್ನಾಗಿ ಸೋಸಿ ಹೋಗಬೇಕು, ಆ ರೀತಿ ಪಾಟಿಂಗ್ ಮಿಕ್ಸ್ ಆಗಬೇಕು ಇದಕ್ಕೆ. ಹಾಗಾಗಿ ನಾನು ಇದಕ್ಕೆ ಮತ್ತೊಂದು ಸ್ವಲ್ಪ ಭತ್ತದ ಹೊಟ್ಟನ್ನು ಹಾಕ್ಕೊಳ್ತೀನಿ. ನಾನು ಇದಕ್ಕೆ ಕೋಕೋಪೀಟ್ ಹಾಕಲ್ಲ, ಯಾಕಂದರೆ ಈ ಗಿಡಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ಹಾಗಾಗಿ ನಾವು ಕೋಕೋಪೀಟ್ ಹಾಕೋದ್ರಿಂದ ತೇವಾಂಶ ಜಾಸ್ತಿ ಮಣ್ಣಲ್ಲಿ ಹಿರ್ಕೊಂಡಿರುತ್ತೆ ಅದು. ಹಾಗಾಗಿ ಇದಕ್ಕೆ ಕೋಕೋಪೀಟ್ ಅವಶ್ಯಕತೆ ಇಲ್ಲ. ನೀವು ಇದಕ್ಕೆ ಮರಳನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಭತ್ತದ ಹೊಟ್ಟಿಲ್ಲ ಅಂದರೆ ನೀವು ಮರಳನ್ನು ಮಿಕ್ಸ್ ಮಾಡ್ಬೋದು. ಹಾಗೆ ಎಲೆಯಿಂದ ಮಾಡಿರೋವಂಥ ಗೊಬ್ಬರನ ಯೂಸ್ ಮಾಡ್ಬೋದು. ಇದು ನೋಡಿ, ನೀಮ್ ಕೇಕ್ ಪೌಡ್ರು. ಇದಕ್ಕೆ ಫಂಗಸ್ ಜಾಸ್ತಿ ಅಟ್ಯಾಕ್ ಆಗೋದ್ರಿಂದ ನಾನು ಇದಕ್ಕೆ ನೀಮ್ ಕೇಕ್ ಪೌಡ್ರನ್ನ ಹಾಕ್ಕೊಳ್ತೀನಿ. ನೀವು ಬೋನ್ ಮಿಲ್ ಇದ್ದರೆ ಹಾಕ್ಬೋದು, ಎಪ್ಸಮ್ ಸಾಲ್ಟ್ ಇದ್ದರೆ ಹಾಕ್ಬೋದು. ಇದಕ್ಕೆ ಈ ರೀತಿ ಅದನ್ನು ಮಿಶ್ರಣ ಮಾಡ್ಕೊಳ್ಬೇಕು. ನಾವಿಲ್ಲಿ ಇದಕ್ಕೆ ನಾವು ನೋಡಿ, ಇದರಲ್ಲಿ 4 ಪಾರ್ಟ್ ಮಣ್ಣನ್ನು ತೊಗೊಂಡ್ರೆ 2 ಪಾರ್ಟ್ ನಾವು ಗೊಬ್ಬರನ ತೊಗೊಳ್ಬೇಕು. ಹಾಗೆ 1 ಪಾರ್ಟ್ ಮರಳನ್ನು ತೊಗೊಳ್ಳಿ. ಹಾಗೆ ನೀಮ್ ಕೇಕ್ ಪೌಡ್ರ್ ಸ್ವಲ್ಪ ತಗೊಂಡು ಮಣ್ಣನ್ನು ಮಿಶ್ರಣ ಮಾಡ್ಕೊಳ್ಳಿ. ಮಣ್ಣು ಸ್ವಲ್ಪ ಚೆನ್ನಾಗಿರಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ಕುರಿ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಗಿಡಗಳಿಗೆ ತುಂಬ ಪೌಷ್ಟಿಕಾಂಶನ ಕೊಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕುರಿ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಟಿಗೆ ಹಾಕ್ಕೊಳ್ಬೇಕು. ಇದು ವರ್ಷ ಪೂರ್ತಿ ಹೂ ಬಿಡುತ್ತೆ, ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡುತ್ತೆ. ಹಾಗಾಗಿ ನಾವು ಈಗ ಇದನ್ನು ರಿಪಾಟಿಂಗ್ ಮಾಡಿಕೊಂಡ್ರೆ ಇನ್ನು ಮೇ ಎಂಡು ಜೂನ್ ಫಸ್ಟ್ವರೆಗೂ ಇದು ಹೂ ಬಿಡ್ತಾನೇ ಇರುತ್ತೆ. ನೋಡಿ, ನಾನು ಮಣ್ಣಿನ ಮಿಶ್ರಣ ಮಾಡ್ಕೊಂಡು ಬಂದಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಗ್ರೋ ಬ್ಯಾಗ್ನ ತೊಗೊಳ್ತೀನಿ, ಯಾಕಂದರೆ ಇದು ನಾನೇ ಹೊಲಿದಿರೋಂಥ ಗ್ರೋ ಬ್ಯಾಗು. ಇದರಲ್ಲಿ ಚೆನ್ನಾಗಾಗತ್ತೆ ಅಂತ ತಗೊಂಡಿದ್ದೀನಿ. ನಾವು ಪಾಟನ್ನು ತೊಗೊಳ್ಬೇಕಾದ್ರೆ ಚೆನ್ನಾಗಿ ಹೋಲ್ ಮಾಡ್ಕೊಂಡಿರಬೇಕು, ಮತ್ತು ಸ್ವಲ್ಪ ಮೇಲೆ ಅಗಲವಾಗಿರೋ ಪಾಟನ್ನು ತೊಗೊಳ್ಬೇಕು. ನೀವು 10 ಇಂಚ್ ಪಾಟನ್ನು ತೊಗೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಅದು ಸೈಡಿಂದ ಮರಿ ಆಗೋದ್ರಿಂದ ನಾವು ಸ್ವಲ್ಪ ಅಗಲವಾಗಿರುವಂಥ ಪಾಟನ್ನೇ ತೊಗೊಳ್ಬೇಕು. ನೋಡಿ, ಚೆನ್ನಾಗಿ ಹೋಲ್ ಮಾಡ್ಕೊಳ್ಬೇಕು. 3ರಿಂದ 4 ಆದರೂ ಹೋಲ್ ಇರಬೇಕು.
ಯಾವುದೇ ರೀತಿಯೂ ಪಾಟಲ್ಲಿ ನೀರು ನಿಲ್ಲಬಾರ್ದು. ಹಾಗಾಗಿ ನಾನೇ ಸ್ಟಿಚಿಂಗ್ ಮಾಡಿರೋಂಥ ಗ್ರೋ ಬ್ಯಾಗ್ನ ತೊಗೊಳ್ತೀನಿ. ನೋಡಿ, ಇದಕ್ಕೆ ಕೆಳಗಡೆ ನಾನು ಏನನ್ನಾದರೂ ಹಾಕ್ಕೊಳ್ತೀನಿ. ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು, ತೆಂಗಿನ ನಾರನ್ನು ಬೇಕಾದರೂ ಹಾಕ್ಕೊಳ್ಬೋದು. ಮಳೆಗಾಲದಲ್ಲಿ ಜಾಸ್ತಿ ನೀರು ಬೀಳದೇ ಇರೋ ಜಾಗದಲ್ಲಿ ಇಡಬೇಕು. ಹಾಗೆ ಪಾಟಿಂಗ್ ಮಿಕ್ಸ್ನ ನಾನು ಅರ್ಧದಷ್ಟಾದರೂ ಹಾಕ್ತೀನಿ. ಇಲ್ಲಿ ಈ ಗಿಡಕ್ಕೆ ಬಿಸಿಲು ಜಾಸ್ತಿ ಬೇಕಾಗತ್ತೆ. ತುಂಬ ನೆರಳಿರೋ ಜಾಗದಲ್ಲಿ ಅಷ್ಟೊಂದು ಚೆನ್ನಾಗಿ ಹೂ ಬಿಡಲ್ಲ. ಬಿಸಿಲು ಬೇಕು, ನೀರು ಕಡಿಮೆ ಹಾಕಬೇಕು. ನಾವು ಮಣ್ಣನ್ನು ನೋಡ್ಕೊಂಡು ನೀರು ಹಾಕಬೇಕು. ಯಾಕಂದರೆ ಮಣ್ಣು ತೇವಾಂಶದಿಂದನೂ ಸಹ ಕೂಡಿರಬೇಕು, ತುಂಬ ಡ್ರೈ ಆಗಬಾರ್ದು. ಆ ರೀತಿ ಆದಾಗ ಮಾತ್ರ ನಾವು ನೀರು ಹಾಕಬೇಕು. ನಾವು 2 ದಿವಸಕ್ಕೊಂದು ಸಾರಿ ನೀರು ಹಾಕಿದರೂ ಇದಕ್ಕೆ ಸಾಕಾಗತ್ತೆ. ಈ ಹೂವನ್ನು ಡೆಕೋರೇಷನ್ಗೆ ಉಪಯೋಗಿಸ್ತಾರೆ. ಇದು 1 ವಾರ ಹೂ ಹಾಳಾಗಲ್ಲ. ನಾವು ಕಟ್ ಮಾಡಿ ಇಟ್ಟರೂ ಕೂಡ 1 ವಾರ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಡೆಕೋರೇಷನ್ಗಳಲ್ಲಿ ತುಂಬಾ ಉಪಯೋಗಿಸ್ತಾರೆ. ಹಾಗಾಗಿ ತುಂಬ ದಿನ ಇರುತ್ತೆ. ಈ ಹೂವು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನಷ್ಟು ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಕವರಲ್ಲಿ ಇತ್ತು. ನನಗೆ ಬೇರೆಯೊಬ್ಬರು ತಂದುಕೊಟ್ಟಿದ್ರು, ನಾನು ಕವರಲ್ಲಿ ಹಾಕ್ಕೊಂಡಿದ್ದೆ. ಈಗ ಅದು ಚೆನ್ನಾಗಿ ಹೂ ಬಿಡ್ತಾ ಇದೆ. ಹಾಗಾಗಿ ನಾನು ಇದನ್ನು ರಿಪಾಟಿಂಗ್ ಮಾಡ್ತೀನಿ. ನೀವು ಕವರಲ್ಲಿದ್ದರೆ ಅದನ್ನು ಕವರ್ನ ಕಟ್ ಮಾಡಿ ಬೇಕಾದರೂ ತೆಗಿಬೋದು. ಪಾಟಲ್ಲಿದ್ದರೆ ಪಾಟನ್ನು ಸ್ವಲ್ಪ ಟ್ಯಾಪ್ ಮಾಡಿ ಅದನ್ನು ಬಿಡಿಸ್ಕೋಬೋದು. ನೋಡಿ, ನಾನಿಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ, ನಾನು ಕಟ್ ಮಾಡಿಲ್ಲ ಇದನ್ನು ಕವರ್ನ. ನೋಡಿ, ಇದು ಇಲ್ಲಿ ಮರಿಗಳು ಒಡೆಯುತ್ತೆ. ಹಾಗಾಗಿ ಸ್ವಲ್ಪ ಅಗಲ ಪಾಟನ್ನೇ ತಗೊಳ್ಬೇಕು. ಮತ್ತು ಯಾವುದೇ ರೀತಿ ಎಲೆಗಳಿಗೆ ಮಣ್ಣು ತಾಕ್ತಾ ಇರಬಾರ್ದು. ಆ ರೀತಿ ನಾವು ಅದನ್ನು ನೋಡ್ಕೊಳ್ಬೇಕು. ತುಂಬ ಬೇಗ ಫಂಗಸ್ ಆಗಿಬಿಡತ್ತೆ ಇದು. ಎಲೆಗಳಿಗೆ ಮಣ್ಣು ತಾಕ್ತಾ ಇದ್ದರೆ. ಮತ್ತು ನೀರು ಜಾಸ್ತಿ ಆಗಬಾರ್ದು ಫ್ರೆಂಡ್ಸ್ ಇದಕ್ಕೆ. ಅಷ್ಟೇ. ನೋಡಿ, ಇಷ್ಟು ಚೆನ್ನಾಗಿ ಬೇರು ಬಂದಿದೆ. ನಾನು ಈ ಮಣ್ಣನ್ನೆಲ್ಲ ತೆಕ್ಕೊಳ್ಬಿಡ್ತೀನಿ. ಯಾಕಂದರೆ ಗಿಡಗಳಿಗೆ ಹೊಸ ಮಣ್ಣು ಹಾಕಿದಾಗ ಗಿಡ ಚೆನ್ನಾಗಿ ಬರುತ್ತೆ. ಇದು ಆಲ್ರೆಡಿ ತುಂಬ ದಿನ ಆಗಿಬಿಟ್ಟಿದ್ದೆ ಇದು ಈ ಮಣ್ಣಲ್ಲಿದ್ದು. ನೋಡಿ, ಚೆನ್ನಾಗಿ ತೆಕ್ಕೊಳ್ಬೇಕು. ಯಾವುದೇ ರೀತಿ ಬೇರುಗಳನ್ನು ಕಟ್ ಮಾಡಬಾರ್ದು. ತುಂಬ ಬೇರು ಬಂದರೆ ಸ್ವಲ್ಪ ತೆಕ್ಕೊಳ್ಬೋದು ಅದನ್ನು, ಕೆಳಗಡೆ ಇರೋ ಬೇರನ್ನು. ನೋಡಿ, ಈ ಗಿಡಕ್ಕೆ ನೀರು ಜಾಸ್ತಿ ಆದರೆ ಮಾತ್ರ ಕೊಳೆತು ಹೋಗಿಬಿಡತ್ತೆ. ಇಲ್ಲಿ ನೋಡಿ, ಇದಕ್ಕೆ ಸ್ಟೆಮ್ ಯಾವುದೇ ರೀತಿ ಇರಲ್ಲ, ಎಲೆಗಳಿಗೆ ಮಾತ್ರ ಇರುತ್ತೆ. ಹಾಗಾಗಿ ಬೇಗ ಕೊಳೆತೋಗ್ಬಿಡತ್ತೆ ನೀರು ಜಾಸ್ತಿ ಆದರೆ. ನೋಡಿ, ಇಲ್ಲಿ ಮರಿ ಆಗತ್ತೆ. ಅದು ಜಾಸ್ತಿ ಮರಿ ಆದಾಗ ನಾವು ಅದನ್ನು ತೆಗೆದು ಬೇರೆ ಪಾಟಿಗೆ ಹಾಕ್ಕೊಳ್ಬೋದು. ಅದರಿಂದನೇ ನಾವು ಗಿಡನ ಜಾಸ್ತಿ ಮಾಡ್ಕೊಳ್ಬೋದು. ಇಲ್ಲಿ 2 ಇದೆ, ಹಾಗಾಗಿ ನಾನು ಇದನ್ನು ಹೀಗೆ ನೆಡ್ತೀನಿ. ನೋಡಿ, ಇಷ್ಟೇ ಮಾತ್ರ ಮಣ್ಣನ್ನು ತೆಕ್ಕೊಂಡಿದ್ದೀನಿ. ಪೂರ್ಣ ಮಣ್ಣನ್ನು ತೆಕ್ಕೊಂಡಿಲ್ಲ ನಾನಿಲ್ಲಿ. ನೋಡಿ, ಈ ರೀತಿ ನೋಡಿ, ಮಣ್ಣು ಇದು ಅಲ್ಲಿವರೆಗೆ ಬಂದರೆ ಮಾತ್ರ ಸಾಕು. ಸ್ವಲ್ಪ ಮೇಲ್ಗಡೆ ಇದ್ದರೂ ಓಕೆ ಗಿಡ. ನೋಡಿ, ನಾನು ಪಾಟಿಂಗ್ ಮಿಕ್ಸ್ನ ಮತ್ತೆ ಹಾಕ್ಕೊಳ್ತೀನಿ. ನಾನು ಪಾಟಿನ ಮುಕ್ಕಾಲು ಭಾಗ ಮಾತ್ರ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ನಾವು ಕೆಳಗಡೆ ಮಣ್ಣಿಗೆ ತಾಕ್ತಾ ಇರೋ ಎಲೆಗಳನ್ನೆಲ್ಲ ಕಟ್ ಮಾಡ್ಬೋದು, ಕಟ್ ಮಾಡಿ ತೆಗಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಲೈಕ್ ನನಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ. ನೋಡಿ, ಈ ರೀತಿ ಮಣ್ಣನ್ನು ಹಾಕಬೇಕು. ಹಾಗೆ ಸ್ವಲ್ಪ ಪ್ರೆಸ್ ಮಾಡಬೇಕು. ಯಾವುದೇ ಗಿಡನ ನಾವು ರಿಪಾಟಿಂಗ್ ಮಾಡಿದಾಗ ಅದು ಲೂಸ್ ಆಗಿರಬಾರ್ದು. ಸ್ವಲ್ಪ ಪ್ರೆಸ್ ಮಾಡಿದಾಗ
ಅದು ಚೆನ್ನಾಗಿ ಗಟ್ಟಿಯಾಗತ್ತೆ. ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಇಲ್ಲಿ ನಾವು ಮಣ್ಣನ್ನು ಈ ಗಿಡನ ಸ್ವಲ್ಪ ಮೇಲೆ ಇಟ್ಟರೂ ಪರವಾಗಿಲ್ಲ, ಮಣ್ಣು ಮಾತ್ರ ಈ ಸ್ಟೆಮ್ಮಿನ ಮೇಲೆ ಬರಬಾರ್ದು, ಎಲೆಗಳ ಮೇಲೆ ಬರಬಾರ್ದು. ನೋಡಿ, ಈ ರೀತಿ ಕೆಳಗಡೆ ಇರುವಂಥ ಎಲೆಗಳನ್ನು ಕಟ್ ಮಾಡಿಬಿಡ್ತೀನಿ ನಾನು. ಮಣ್ಣು ತಾಕ್ತಾ ಇದ್ದರೆ ಅಲ್ಲೇ ಫಂಗಸ್ ಆಗಿಬಿಡತ್ತೆ, ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ. ಮತ್ತು ನೀರು ಜಾಸ್ತಿ ಹಾಕಬಾರ್ದು ಯಾವಾಗಲೂ, ಇದಕ್ಕೆ ಬಿಸಿಲು ಜಾಸ್ತಿ ಬೇಕು. ಇಷ್ಟು ಮಾಡಿದರೆ ನಾವು ಇದನ್ನು ಚೆನ್ನಾಗಿ ಬೆಳೆಸ್ಬೋದು. ನೋಡಿ, ಸ್ವಲ್ಪ ಮೇಲೆ ಮಣ್ಣು ಹಾಕಿ ನಾನು ಪ್ರೆಸ್ ಮಾಡ್ತೀನಿ. ನೋಡಿ, ಹೀಗೆ ಪ್ರೆಸ್ ಮಾಡಿದಾಗ ಗಿಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಲೂಸ್ ಆಗಿಬಿಡತ್ತೆ, ಕೊಳೆಯೋ ಸಾಧ್ಯತೆ ಇರುತ್ತೆ. ನಾವು ಗಿಡ ಸಾಯುತ್ತೆ ಅನ್ನೋವಾಗ ಸ್ವಲ್ಪ ನಮಗೆ ಅದು ಗೊತ್ತಾದರೆ, ಆಗ ನಾವು ಗಿಡದ 2 ಇಂಚ್ ಬಿಟ್ಟು, ಬುಡದ 2 ಇಂಚ್ ಬಿಟ್ಟು ನಾವು ಸ್ವಲ್ಪ ಯಾವುದಾದ್ರೂ ಫಂಗಿಸೈಡ್ನ ಹಾಕಿ ಸ್ವಲ್ಪ 2 ದಿವಸ ನೀರು ಹಾಕದೆ ಹೋದರೆ ಗಿಡ ಬಚಾವ್ ಮಾಡ್ಕೊಳ್ಬೋದು. ಗಿಡದ ಮೇಲೆ ನೀರು ಹಾಕಬೇಡಿ, ಗಿಡದ ಬುಡದಲ್ಲಿ ನೀರು ಹಾಕಿ, ಸೈಡಲ್ಲಿ. ಈ ರೀತಿ ಮಾಡಿದಾಗ ಗಿಡನ ಬಚಾವ್ ಮಾಡ್ಕೊಳ್ಬೋದು ನಾವು. ಫ್ರೆಂಡ್ಸ್, ಈ ಇಷ್ಟ ಆದರೆ ಲೈಕ್ ಮಾಡಿಬಿಡಿ. ಹಾಗೆ ಮುಂದಿನ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದನ್ನು 4 ದಿವಸ ಆದರೂ ನೆರಳಲ್ಲೇ ಇಡಬೇಕು. ಆಮೇಲೆ ಅದನ್ನು ಬಿಸಿಲಿಗೆ ಇಡಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.